ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ವಿಂಧ್ಯಾಚಾರ್ಯಸ್ ಕಿಚನ್. ಫ್ರೆಂಡ್ಸ್, ನಾನಿವತ್ತು ಒಂದು ಟೇಸ್ಟಿಯಾದ ಗೋಧಿ ಹಿಟ್ಟಿನ ಗುಲಾಬ್ ಜಾಮೂನನ್ನು ಮಾಡ್ತಾಯಿದ್ದೇನೆ. ತಿನ್ನಲಿಕ್ಕೆ ಚೂರು ಗೋಧಿ ಹಿಟ್ಟಿಂದ ಮಾಡಿದಂಥ ಅನಿಸೋದೇ ಇಲ್ಲ, ಅಷ್ಟು ಟೇಸ್ಟಿಯಾಗಿರ್ತದೆ ಈ ಗುಲಾಬ್ ಜಾಮೂನ್. ಈ ಗುಲಾಬ್ ಜಾಮೂನನ್ನು ಒಂದ್ಸಲ ಟ್ರೈ ಮಾಡಿ ನೋಡಿ. ಎಷ್ಟು ಸಾಫ್ಟಾಗಿ, ಟೇಸ್ಟ್ ಅಂತೂ MTR ಗುಲಾಬ್ ಜಾಮೂನ್ ಥರವೇ ಟೇಸ್ಟ್ ಇರ್ತದೆ. ಸ್ವಲ್ಪ ಆ ಗುಲಾಬ್ ಜಾಮೂನ್ ನಾವು ಮಾಡೋಕ್ಕಿಂತ ಮೆಥಡ್ ಸ್ವಲ್ಪ ಚೇಂಜು. ಈ ಟೇಸ್ಟಿಯಾದ ರೆಸಿಪಿಯನ್ನು ಹೇಗೆ ಮಾಡೋದಂತ ನೋಡ್ಕೊಂಡು ಬರುವ. ಅದಕ್ಕಿಂತ ಮೊದಲು ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈಗ ಇದು ಹೇಗೆ ಮಾಡೋದಂತ ನೋಡ್ಕೊಂಡು ಬರುವ. ಫ್ರೆಂಡ್ಸ್, ನಾನಿಲ್ಲಿ ಒಂದು ಬಾಣಲೆಯಲ್ಲಿ 1 ಕಪ್ನಷ್ಟು ಸಕ್ಕರೆಯನ್ನು ಹಾಕ್ಕೊಂಡಿದ್ದೇನೆ. ಒಂದು ಫುಲ್ ಕಪ್ನಷ್ಟು ಸಕ್ಕರೆಯನ್ನು ಹಾಕ್ಕೊಂಡಿದ್ದೇನೆ. ಇದಕ್ಕೆ ನಾನು 2 ಕಪ್ನಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೇನೆ. ಸಕ್ಕರೆ ಸ್ವಲ್ಪ ಕರಗುವ ತನಕ ಇದಕ್ಕೆ ನಾವು ಸೌಟನ್ನು ಆಡಿಸ್ತಾ ಇರಬೇಕು, ಇಲ್ಲಾಂದರೆ ಸಕ್ಕರೆ ಅಡಿ ಹಿಡಿತದೆ. ಇದನ್ನು ಸ್ವಲ್ಪ ಚೆನ್ನಾಗಿ ಸಕ್ಕರೆ ಮೆಲ್ಟ್ ಆಗೋವರೆಗೆ ಕಲಿಸ್ಕೊಳ್ತೇನೆ. ಕುದಿಲಿ, ಸಕ್ಕರೆ ಚೆನ್ನಾಗಿ ಕುದಿಲಿ. ಗುಲಾಬ್ ಜಾಮೂನ ಮಿಶ್ರಣವನ್ನು ರೆಡಿ ಮಾಡಿ ನೋಡಿ. ಸಕ್ಕರೆ ಎಲ್ಲ ಸ್ವಲ್ಪ ಕರಗ್ತಾ ಬಂತು. ಸಕ್ಕರೆ ಕುದಿಯುವಷ್ಟೊತ್ತು ನಾನಿಲ್ಲಿ ಒಂದು ಬೌಲಲ್ಲಿ 1 ಕಪ್ನಷ್ಟು ಗೋಧಿ ಹಿಟ್ಟನ್ನು ತಗೊಂಡಿದ್ದೇನೆ. ಇದಕ್ಕೆ ನಾನು ಒಂದು ಚುಟುಕಿ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ. ಒಂದು ಚಿಟಿಕೆ ಉಪ್ಪು ಹಾಕಿದರೆ ಸಾಕು. ಸ್ವಲ್ಪ ಒಂದು ಚುಟುಕಿ ಉಪ್ಪು ಹಾಕ್ಕೊಂಡ್ರೆ ಸಾಕು. ಉಪ್ಪು ಹಾಕಿದ್ಮೇಲೆ ಈಗ ಇದನ್ನು ಒಂದ್ಸಲ ಸ್ವಲ್ಪ ಕೈಯಿಂದ ಹಾಗೆ ಕಲಿಸ್ಕೊಳ್ತೇನೆ. ಈಗ ಇದಕ್ಕೆ ನಾನು ಒಂದು 1/4 ಸ್ಪೂನ್ನಷ್ಟು ಅಡಿಗೆ ಸೋಡವನ್ನು ಹಾಕ್ಕೊಳ್ತಾ ಇದ್ದೇನೆ. ಬರೀ 1/4 ಸ್ಪೂನ್ನಷ್ಟು ಅಡಿಗೆ ಸೋಡವನ್ನು ಹಾಕ್ಕೊಳ್ತಾ ಇದ್ದೇನೆ. ಈಗ ಇದನ್ನು ಹಾಗೆ ಸ್ವಲ್ಪ ಚೆನ್ನಾಗಿ ಹಿಟ್ಟಿಗೆಲ್ಲ ಬೆರೆತುಕೊಳ್ಳುವ ಹಾಗೆ ಕಲಸ್ಕೊಳ್ಬೇಕು. ಈಗ ಇದು ಚೆನ್ನಾಗಿ ಕಲಸ್ಕೊಂಡಿದ್ದೇನೆ. ಈಗ ಇದಕ್ಕೆ ನಾನು ಸ್ವಲ್ಪ ಗಟ್ಟಿ ಹಾಲಿನ ಕೆನೆ ಇಟ್ಕೊಂಡಿದ್ದೇನೆ. ನಿಮ್ಮ ಹತ್ರ ಫ್ರೆಶ್ ಕ್ರೀಮ್ ಇದ್ದರೆ ಫ್ರೆಶ್ ಕ್ರೀಮು ಆಗ್ತದೆ, ಇಲ್ಲಾಂದರೆ ಈ ಥರ ಕೆನೆ ಇರ್ತದಲ್ಲ, ಹಾಲು ಕುದಿಸಿ ಉಳಿದಂಥ ಕೆನೆಯನ್ನು ತೆಗೆದಿಟ್ಕೊಂಡು ಇದಕ್ಕೆ ಹಾಕ್ಕೊಳ್ಬೋದು. ಕೆನೆಯನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ನೋಡಿ, ಚಪಾತಿ ಥರ ನಾವು ಗಟ್ಟಿಯಾಗಿ ಕಲಸಲಿಕ್ಕಿಲ್ಲ, ಅಂದರೆ ಚೆನ್ನಾಗಿ ನಾದಿಕೊಳ್ಳಿಕ್ಕಿಲ್ಲ. ಸ್ವಲ್ಪ ಅದೆಲ್ಲ ಕೆನೆ ಎಲ್ಲ ಹಿಟ್ಟಿಗೆ ಮಿಕ್ಸ್ ಆಗುವವರೆಗೆ ನಾನು ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ ಅಷ್ಟೇ. ಇದಕ್ಕೊಂದು ಸ್ವಲ್ಪ 1 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೇನೆ. ತುಪ್ಪ ಹಾಕಿ ಸಹ ಹಾಗೆ ಚೆನ್ನಾಗಿ ಇದನ್ನು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತೇನೆ. ಈಗ ಇದನ್ನು ಕೈಯಿಂದ ಹಗುರವಾಗಿ ನಾವು ಮಿಕ್ಸ್ ಮಾಡಬೇಕು. ಎಲ್ಲ ಅಂಟು ಬರುವಾಗೆ ಕಲಿಸ್ಕೊಳ್ಬಾರ್ದು. ನೋಡಿ, ಖಾಲಿ ಈ ಕೆನೆ ಮತ್ತು ತುಪ್ಪ ಎಲ್ಲ ಇದಕ್ಕೆ ಹಿಟ್ಟಿಗೆ ಬೆರೆತುಕೊಳ್ಬೇಕು. ಅಷ್ಟರವರೆಗೆ ಮಾತ್ರ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ತುಂಬ ನಾವು ಚಪಾತಿಗೆಲ್ಲ ನಾವು ಹಿಟ್ಟು ಕಲಿಸ್ಕೊಳ್ತೇವಲ್ಲ, ಆ ಥರ ಒತ್ತಿ ಎಲ್ಲ ಕಲಿಸ್ಕೊಳ್ಳಿಕ್ಕಿಲ್ಲ. ಈಗ ಇದಕ್ಕೆ ಸ್ವಲ್ಪ ಒಂದು 1/4 ಕಪ್ಪಷ್ಟು 2 ಸ್ಪೂನಷ್ಟು ಹಾಲನ್ನು ಹಾಕ್ಕೊಂಡು ಈ ಥರ ಹಗುರವಾಗಿ ಕಲಿಸ್ಕೊಳ್ತಾ ಇದ್ದೇನೆ. ನೋಡಿ, ಈ ಥರ ಕಲಿಸ್ಕೊಂಡಾಗಿದೆ ನೋಡಿ. ಇದನ್ನು ಕಲಿಸ್ಕೊಂಡಾಗಿದೆ, ಇದೇ ಥರ ಇರಬೇಕು ನೋಡಿ. ಈಗ ಇದನ್ನು ಓಪನ್ ಮಾಡಿ ತೋರಿಸ್ತೀನಿ. ಇದು ಈ ಥರ ಲೇಯರ್ ಥರನೇ ಉಂಟು. ನಾವು ಚಪಾತಿಗೆಲ್ಲ ಮಾಡುವಾಗೆ ಸಾಫ್ಟಾಗಿ ಅಥವಾ ಏನು ಆ ಥರ ಆಗಲಿಲ್ಲ ನೋಡಿ. ಈ ಥರ ಲೇಯರ್ ಥರನೇ ಉಂಟು ಒಳಗಡೆ. ಈ ಥರ ಹಗುರವಾಗಿ ಕಲಿಸ್ಕೊಂಡು ಸ್ವಲ್ಪ ಹೊತ್ತು ಇಟ್ಕೊಳ್ಬೇಕು ನಾವು ಇದನ್ನು ನಾನು ಸ್ವಲ್ಪ ಹೊತ್ತು ಮುಚ್ಚಿ ತೆಗೆದಿಡ್ತೇನೆ. ಅಷ್ಟೊತ್ತು ನಾವು ಈ ಸಕ್ಕರೆ ಪಾಕ ಏನಾಗಿದೆ ನೋಡುವ. ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿದೆ. ನಾವಿಲ್ಲಿ ಸಕ್ಕರೆ ಪಾಕ ಮಾಡುವಾಗ 1 ಎಳೆ ಪಾಕ 2 ಎಳೆ ಪಾಕ ಹಾಗೆಲ್ಲ ಮಾಡಲಿಕ್ಕಿಲ್ಲ. ಖಾಲಿ ಈ ಸಕ್ಕರೆ ಅಂಟಾದರೆ ಸಾಕು, ಪಾಕ ಅಷ್ಟಾದರೆ ಸಾಕು. ತುಂಬ ಗಟ್ಟಿಯಾದರೆ, ದಪ್ಪ ಆದರೆ, 1 ಎಳೆ ಪಾಕ ಎಲ್ಲ ಬಂದರೆ ಗುಲಾಬ್ ಜಾಮೂನು ಇದನ್ನು ಎಳ್ಕೊಳ್ಳೋದಿಲ್ಲ ಪಾಕವನ್ನು. ಅದಕ್ಕೆ ನಾವು ಖಾಲಿ ಸ್ವಲ್ಪ ಅಂಟಾಗುವವರೆಗೆ ಮಾತ್ರ ಇದನ್ನು ಕುದಿಸ್ಕೊಳ್ಬೇಕು. ಇದಕ್ಕೆ ನಾನು ಸ್ವಲ್ಪ ಏಲಕ್ಕಿ ಪುಡಿಯನ್ನು ಹಾಕ್ಕೊಂಡಿದ್ದೇನೆ. ನೀವು ಬೇಕಾದರೆ ಇಡೀ ಏಲಕ್ಕಿಯನ್ನು ಗುದ್ದಿಕೊಂಡು ಸಹ ಹಾಕ್ಕೊಳ್ಬೋದು, ಜಜ್ಜಿಕೊಂಡು ಹಾಕ್ಕೊಳ್ಬೋದು. ಈಗ ಇಲ್ಲಿ ನಾನೊಂದು ಸಣ್ಣ ಬಾಣಲೆಯಲ್ಲಿ ಸ್ವಲ್ಪ ರಿಫೈನ್ಡ್ ಆಯಿಲನ್ನು ತಗೊಂಡಿದ್ದೇನೆ. ಇದಕ್ಕೊಂದು 4 ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೇನೆ. ಇಲ್ಲಿ ತುಪ್ಪವನ್ನು ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ, ಇದರಿಂದಲೇ ನಮಗೆ ನಮ್ಮ ಗುಲಾಬ್ ಜಾಮೂನಲ್ಲಿ ಆ ಟೇಸ್ಟ್ ಜಾಸ್ತಿ ಬರೋದು. ಅದಕ್ಕೋಸ್ಕರ 4 ಸ್ಪೂನ್ ತುಪ್ಪ ಕಂಪಲ್ಸರಿ. ಈಗ ಎಣ್ಣೆ ಬಿಸಿಯಾದ ಕೂಡಲೇ ನಾವು ರೆಡಿ ಮಾಡಿಟ್ಟುಕೊಂಡ ಎಣ್ಣೆ ಬಿಸಿಯಾಗುವಷ್ಟೊತ್ತು ನಾನಿಲ್ಲಿ ನಮ್ಮ ಹಿಟ್ಟನ್ನೀಗ ಉಂಡೆ ಮಾಡ್ಕೊಳ್ತೇನೆ. ನೋಡಿ, ಈ ಥರ ಹಗುರವಾಗಿ ಸೀಳುಗಳಿಲ್ಲದಾಗಿ ನಾವು ಒಂದೇ ಸೈಜಿನ ಉಂಡೆಗಳನ್ನಾಗಿ ಮಾಡ್ಕೊಳ್ಬೇಕು.
ಈ ಥರ ನಾನು ಎಲ್ಲ ಹಿಟ್ಟಿನಿಂದ ಕಲಿಸ್ಕೊಂಡ ಹಿಟ್ಟಿನಿಂದ ಉಂಡೆಯನ್ನು ಮಾಡಿಟ್ಕೊಳ್ತಾ ಇದ್ದೇನೆ. ಫಸ್ಟಿಗೆ ನಾನಿಲ್ಲಿ ಉಂಡೆ ಮಾಡೋಷ್ಟೊತ್ತು ಎಣ್ಣೆ ಬಿಸಿಯಾಗಿರ್ತದೆ. ನೋಡಿ, ತುಂಬ ಒತ್ತಿಕೊಂಡು ಮಾಡಲಿಕ್ಕಿಲ್ಲ, ಖಾಲಿ ನಮಗೆ ಸೀಳು ಇರಬಾರ್ದು, ಅಷ್ಟು ಹಾಗೆ ಮಾಡಿದರೆ ಮಾತ್ರ ಸಾಕು. ನೋಡಿ, ಈಗ ರೆಡಿಯಾಗಿದೆ ಸಕ್ಕರೆ ಪಾಕನೂ ರೆಡಿಯಾಗಿದೆ. ನೋಡಿ, ಅಂಟಂಟಾಗಿದೆ, ಒಂದೇಳೆ ಪಾಕ ಬರಲಿಲ್ಲ, ಇನ್ನು ಬರೀ ಅಂಟಂಟಾಗಿದೆ. ಈ ಸ್ಟೇಜಲ್ಲಿ ನಾನು ಗ್ಯಾಸನ್ನು ಆಫ್ ಮಾಡ್ಕೊಳ್ತೇನೆ. ಪಾಕ ರೆಡಿಯಾಗಿದೆ. ಈಗ ನಾವು ಗುಲಾಬ್ ಜಾಮೂನನ್ನು ಫ್ರೈ ಮಾಡ್ಕೊಳ್ಳುವ. ಇಲ್ಲಿ ಎಣ್ಣೆನೂ ಬಿಸಿಯಾಗಿದೆ. ನೋಡಿ, ಸ್ವಲ್ಪ ಹಾಕೊಂಡು ನೋಡ್ತಾ ಇದ್ದೀನಿ. ನೋಡಿ, ಚೆನ್ನಾಗಿ ಎಣ್ಣೆ ಬಿಸಿಯಾಗಿದೆ. ತುಂಬ ಜಾಸ್ತಿನೂ ಎಣ್ಣೆ ಬಿಸಿ ಆಗಬಾರ್ದು. ಈಗ ಈ ಎಣ್ಣೆಗೆ ನಾನು ರೆಡಿ ಮಾಡಿ ಇಟ್ಕೊಂಡ ಗುಲಾಬ್ ಜಾಮೂನ್ ಉಂಡೆಗಳನ್ನು ಹಾಕ್ಕೊಳ್ತಾ ಇದ್ದೇನೆ. ಈ ಥರ ನಾನು ಉಂಡೆಗಳನ್ನು ಹಾಕ್ಕೊಂಡು ಕೈಯನ್ನು ನಾವು ಬಿಡದೆ ಕೈ ಆಡಿಸ್ತಾ ಇರಬೇಕು. ಇಲ್ಲಾಂದರೆ ಅದು ಒಂದು ಕಡೆ ಸ್ವಲ್ಪ ವೈಟ್ ಕಲರ್ ಆಗಿ, ಒಂದು ಕಡೆ ಬ್ರೌನು, ಒಂದು ಕಡೆ ಪಿಂಕು, ಯಾವ್ಯಾವ ಕಲರು ಬರ್ತದೆ. ಅದಕ್ಕೋಸ್ಕರ ಈ ಥರ ನೋಡಿ ನಾನೀಗ ಮಾಡ್ತಾ ಇದ್ದೇನಲ್ಲ, ಅದೇ ಥರ ಚೆನ್ನಾಗಿ ಇದನ್ನು ಎಣ್ಣೆಯಲ್ಲಿ ತುಪ್ಪದಲ್ಲಿ ಕೈ ಆಡಿಸ್ಕೋಬೇಕು. ನೀವು ಬೇಕಾದರೆ ಇದಕ್ಕೆ ಎಣ್ಣೆ ಬದಲು ಫುಲ್ ತುಪ್ಪನೇ ಯೂಸ್ ಮಾಡ್ಬೋದು, ಅಥವಾ ಈ ಥರ ಎಣ್ಣೆಗೆ ಒಂದು 4 ಟೇಬಲ್ ಸ್ಪೂನ್ ತುಪ್ಪ ಹಾಕಿ ಸಹ ಯೂಸ್ ಮಾಡ್ಬೋದು. ನೋಡಿ, ಎಲ್ಲ ಒಂದೇ ಥರ ನಾವು ಕೈ ಆಡಿಸ್ಕೊಳ್ತಾ ಇದ್ದೇವೆ, ಸ್ಪೂನಿಂದ ಆಡಿಸ್ಕೊಳ್ತಾ ಇದ್ದರಿಂದ ಎಲ್ಲ ಒಂದೇ ಕಲರ್ ಬಂದಿದೆ. ಈಗ ಇದನ್ನು ಡೈರೆಕ್ಟಾಗಿ ತೆಗೆದು ನಾವು ಪಾಕಕ್ಕೆ ಹಾಕಬೇಕು. ಎಣ್ಣೆಯಿಂದ ತೆಗೆದು ಸೈಡಿಗೆಲ್ಲ ಇಟ್ಕೊಂಡು ಹಾಕಲಿಕ್ಕಿಲ್ಲ. ಇದು MTR ಗುಲಾಬ್ ಜಾಮೂನ್ ಅಲ್ಲ, ಇದು ಗೋಧಿ ಹಿಟ್ಟಿದ ಗುಲಾಬ್ ಜಾಮೂನ್. ಇದನ್ನು ನಾವು ಡೈರೆಕ್ಟಾಗಿ ಪಾಕಕ್ಕೆ ಹಾಕ್ಕೊಳ್ಬೇಕು ಎಣ್ಣೆಯಿಂದ. ಮತ್ತು ನಾವು ಪಾಕನೂ ಬಿಸಿಯಾಗಿರಬೇಕು. ತಣ್ಣಗಿರೋ ಪಾಕಕ್ಕೆ ಹಾಕ್ಕೊಂಡ್ರೆ ಬೇಗ ಸಾಫ್ಟ್ ಆಗೋದಿಲ್ಲ. ಆದಷ್ಟು ಕುದಿಸಿಟ್ಕೊಂಡ ಪಾಕಕ್ಕೆ ಇದನ್ನು ಹಾಕ್ಕೊಳ್ಬೇಕು, ಅಥವಾ ತಣ್ಣಗಾಗಿದ್ದರೆ ಇದನ್ನು ಬಿಸಿ ಮಾಡಿಕೊಂಡು ಆ ಪಾಕಕ್ಕೆ ಹಾಕ್ಕೊಳ್ಳಿ. ಈಗ ಇದೇ ಥರ ನಾನು ಎಲ್ಲ ಗುಲಾಬ್ ಜಾಮೂನ್ಗಳನ್ನು ಫ್ರೈ ಮಾಡಿದ್ದೇನೆ. ನೋಡಿ, ಎಲ್ಲ ಒಂದೇ ರೀತಿ ಫ್ರೈ ಆಗಿದೆ. ಯಾಕೆಂದರೆ ನಾನು ಸ್ಪೂನಿಂದ ಅದನ್ನು ಅಲ್ಲಾಡಿಸ್ತಾನೇ ಇದ್ದೆ, ಅದರಿಂದ ಒಂದೇ ರೀತಿ ಫ್ರೈ ಆಗಿದೆ. ಈಗ ಇದನ್ನೆಲ್ಲ ತೆಗೆದು ಡೈರೆಕ್ಟಾಗಿ ಪಾಕದೊಳಗೆ ಹಾಕ್ಕೊಳ್ತಾ ಇದ್ದೇನೆ. ನೀವು ಸೋಡಾ ಹುಡಿ ಏನಾದರೂ ಜಾಸ್ತಿ ಹಾಕಿದರೆ ನಾವು ಫ್ರೈ ಮಾಡುವಾಗ ಗುಲಾಬ್ ಜಾಮೂನ್ ಎಲ್ಲ ಸೀಳಾಗಿ ಹೋಗ್ತದೆ. ಅದಕ್ಕಾಗಿ ಕರೆಕ್ಟ್ ಪ್ರಮಾಣದಲ್ಲಿ ಸೋಡಾ ಹುಡಿಯನ್ನು ಹಾಕ್ಕೊಳ್ಳಿ. ಸಾಫ್ಟ್ ಜಾಸ್ತಿ ಆಗಲಿ ಅಂತ ತುಂಬ ಸೋಡಾ ಹುಡಿ ಹಾಕ್ಕೊಳ್ಳಿಕ್ಕೆ ಹೋಗ್ಬಿಡಿ. ಈಗ ಈ ಪಾಕದಲ್ಲಿ ಹಾಕಿದ ಮೇಲೆ ಗುಲಾಬ್ ಜಾಮೂನನ್ನು ಒಂದು ಸಲ ಈ ಥರ ಡಿಪ್ ಮಾಡ್ತಾ ಇದ್ದೇನೆ. ನೋಡಿ, ಈ ಪಾಕಕ್ಕೆ ಹಾಕಿದ ಮೇಲೆ ಗುಲಾಬ್ ಜಾಮೂನನ್ನು ಒಂದು 5 ರಿಂದ 6 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಬೇಕು. ನಾವು ನಾರ್ಮಲಾಗಿ ಗುಲಾಬ್ ಜಾಮೂನ್ ಮಾಡುವಾಗ ಮತ್ತೆ ಕುದಿಸ್ಕೊಳ್ಳೋದಿಲ್ಲ, ಆದರೆ ಗೋಧಿ ಹಿಟ್ಟಿನ ಗುಲಾಬ್ ಜಾಮೂನ್ ಆಗಿರೋದ್ರಿಂದ ನಾವು ಪಾಕಕ್ಕೆ ಹಾಕಿದ ಮೇಲೆ ಒಂದು 5-6 ನಿಮಿಷ ಚೆನ್ನಾಗಿ ಇದನ್ನು ಕುದಿಸ್ಕೊಳ್ಬೇಕು. ಕುದಿಸಿ ಆದಮೇಲೆ ಇದನ್ನು ಮುಚ್ಚಿ ಕಡಿಮೆ ಅಂದರೆ ಒಂದು 4 ಗಂಟೆ ಆದರೂ ಇಡಬೇಕು. ಇಲ್ಲಾಂದರೆ ಇದು ಅಷ್ಟು ಸಾಫ್ಟ್ ಆಗೋದಿಲ್ಲ. 4 ಗಂಟೆ ಇಟ್ಟ ಮೇಲೆ ಇದು ಸಾಫ್ಟ್ ಆಗೋದು. ನಾನೀಗ ಮುಚ್ಚಿ ಇದನ್ನು ಒಂದು 4-5 ಗಂಟೆ ಇಟ್ಟಿದ್ದೇನೆ. ನೋಡಿ, ಎಷ್ಟು ಸಾಫ್ಟಾಗಿ ಟೇಸ್ಟಿಯಾಗಿ ಆಗಿದೆ. ಚೂರು ಕೂಡ ಗೋಧಿ ಹಿಟ್ಟಿನ ಗುಲಾಬ್ ಜಾಮೂನ್ ಅಂತ ಗೊತ್ತಾಗೋದೇ ಇಲ್ಲ. ಮಕ್ಕಳಿಗೂ ತಿನ್ನಿಸಿದೆ, ಮಕ್ಕಳಿಗೂ ಗೊತ್ತಾಗಲಿಲ್ಲ ಇದು ಗೋಧಿ ಹಿಟ್ಟಿನ ಗುಲಾಬ್ ಜಾಮೂನ್ ಅಂತ. ಟೇಸ್ಟಲ್ಲಂತೂ ತುಂಬ ಒಳ್ಳೆ ಟೇಸ್ಟ್ ಉಂಟು ಇದು. ನೀವು ಒಂದ್ಸಲ ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿರ್ತದೆ. ನನ್ನ ರೆಸಿಪೀಸ್ ಎಲ್ಲ ನಿಮಗೆ ಇಷ್ಟ ಆಗಿದರೆ ನನ್ನ ಚಾನಲನ್ನು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.